ವೀಕ್ಷಕರೇ, ನಿಮಗೆಲ್ಲ ಒಳ್ಳೇದಾಗ್ಬೇಕು ಅನ್ನೋ ಒಂದೇ ಒಂದು ಆಸೆಯನ್ನು ಹೊತ್ತುಕೊಂಡು, ನಾನು ಇವತ್ತು ನಿಮ್ಮ ಮುಂದೆ ಒಂದು ವಿಷಯವನ್ನು ಇಡ್ತಾ ಇದ್ದೇನೆ. ಅದೇನಪ್ಪ ಅಂದ್ರೆ, ನಾವು ಜೀವನದಲ್ಲಿ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ನಮಗೆ ಏನೋ ಸ್ವಲ್ಪ ಸಂಬಳ ಸಿಗ್ತಾ ಇರುತ್ತೆ. ಅದು ಕೂಡ ಕೈಯಲ್ಲಿ ಉಳಿಯುತ್ತಾ ಇರುವುದಿಲ್ಲ. ಹಾಗಾಗಿ ಯಾವತ್ತೂ ಕೂಡ ಬಡವರು ಬಡವರಾಗಿ ಉಳಿದಿರುತ್ತಾರೆ, ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ. ಆದರೆ ಬಡವರು ಕೂಡ ಶ್ರೀಮಂತರು ಆಗ್ಬೇಕು, ಅವರು ಕೂಡ ಮನೆ ಕಾರು ಎಲ್ಲವನ್ನು ಹೊಂದಬೇಕು, ಅವರು ಕೂಡ ಮಜವಾಗಿ ಜೀವನವನ್ನು ಮಾಡಬೇಕು, ಇದು ನನ್ನ ಆಸೆ. ಆದ್ರೆ ಏನ್ ಮಾಡೋದು, ಶ್ರೀಮಂತರಾಗಬೇಕು ಅಂತ ಹೇಳಿದ್ರೆ ದುಡ್ಡು ಬೇಕೇ ಬೇಕಾಗುತ್ತೆ. ಹಾಗಾಗಿ ನಾನಿವತ್ತು ನಿಮಗೆ ಕೈ ತುಂಬಾ ದುಡ್ಡು ಬರುವುದಕ್ಕೆ ಬೇಕಾಗಿರುವಂತಹ ಸರಳವಾದ ಉಪಾಯಗಳನ್ನು ಹೇಳಿಕೊಡುತ್ತೇನೆ. ನೀವು ಚಾಚು ತಪ್ಪದೆ ಇದನ್ನು ಮಾಡಿ. ನೀವು ಕೂಡ ಶ್ರೀಮಂತರಾಗಿ. ನೋಡಿ, ಮುಖ್ಯವಾಗಿ ದುಡ್ಡಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ 3 ರೀತಿಯ ಸಮಸ್ಯೆ ಇರುತ್ತೆ. ಒಂದನೆಯದು ಕೆಲಸ ಇಲ್ಲದೆ ಇರುವಂತದ್ದು, ಅಂದ್ರೆ ನಿರುದ್ಯೋಗ. ಹಾಗಾಗಿ ಅವರ ಕೈಯಲ್ಲಿ ದುಡ್ಡೇ ಇರುವುದಿಲ್ಲ. ಎರಡನೆಯದು ಕೆಲಸ ಇರುತ್ತೆ, ಆದ್ರೆ ಹೆಚ್ಚಿಗೆ ಸಂಬಳ ಬರ್ತಾ ಇರುವುದಿಲ್ಲ. ಹಾಗಾಗಿ ಅವರ ಕೈಯಲ್ಲಿ ಕೂಡ ದುಡ್ಡು ಇರುವುದಿಲ್ಲ. ಮೂರನೆಯದು ಒಳ್ಳೆ ಕೆಲಸನೂ ಇರುತ್ತೆ, ತುಂಬಾ ಸಂಬಳನೂ ಬರ್ತಾ ಇರುತ್ತೆ, ಆದರೆ ಕೈಯಲ್ಲಿ ಮಾತ್ರ ದುಡ್ಡು ಉಳಿಯುವುದೇ ಇಲ್ಲ. ಈ 3 ಸಮಸ್ಯೆಗೂ ನಾನು ಪ್ರತ್ಯೇಕವಾಗಿ ಪರಿಹಾರವನ್ನು ಹೇಳುತ್ತೇನೆ. ಈ 3 ಸಮಸ್ಯೆಯಲ್ಲಿ ನಿಮಗೆ ಯಾವ ಸಮಸ್ಯೆ ಇದೆಯೋ ಅದಕ್ಕೆ ಹೇಳಿದ ಪರಿಹಾರವನ್ನು ಮಾಡಿಕೊಳ್ಳಿ. ನೀವು ಕೂಡ ಎಲ್ಲರಂತೆ ಕಾರಿನಲ್ಲಿ ಓಡಾಡುವ ಸಮಯ ಬಂದೇ ಬರುತ್ತೆ. ಈ ಪರಿಹಾರವನ್ನು ನೋಡುವ ಮೊದಲು ನಮ್ಮ ಆರಾಧ್ಯ ದೇವರಾದ ಸಾಯಿಬಾಬರಿಗೆ ಒಂದು ಸಲ ಜೈ ಎಂದು ಹೇಳಿ. ಈಗ ಮೊದಲನೇ ಸಮಸ್ಯೆಗೆ ಪರಿಹಾರ. ನೀವು ಒಂದು ವೇಳೆ ನಿರುದ್ಯೋಗಿಯಾಗಿದ್ದರೆ, ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ಕೆಲಸ ಸಿಗದೆ ಇದ್ದರೆ, ನಾನು ಹೇಳುವ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ, ನಿಮಗೆ ಕೆಲಸ ಸಿಗುವುದರಲ್ಲಿ ಸಂಶಯವೇ ಇಲ್ಲ. ನೀವು ಶನಿವಾರದ ದಿನ ಒಂದು ಮುಷ್ಟಿ ಕಪ್ಪು ಎಳ್ಳನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು, ನಿಮಗೆ ಕೆಲಸ ಸಿಗಬೇಕು ಎಂದು ಪ್ರಾರ್ಥನೆಯನ್ನು ಮಾಡಿಕೊಂಡು 3 ರಸ್ತೆ ಸೇರುವ ಜಾಗದಲ್ಲಿ ಹಾಕಬೇಕು. ನಂತರ ಹಿಂತಿರುಗಿ ನೋಡದೆ ನೀವು ಮನೆಗೆ ಬರಬೇಕು. ಇದನ್ನು ಶನಿವಾರದ ದಿನ ಮುಸ್ಸಂಜೆ ಹೊತ್ತಿನಲ್ಲಿ ಮಾಡಬೇಕು. ಹೀಗೆ ನೀವು ಒಟ್ಟು ಬಿಡದೆ 5 ಶನಿವಾರಗಳ ಕಾಲ ಮಾಡಬೇಕು. ನೀವು ಈ ರೀತಿಯಾಗಿ ಮಾಡಿದರೆ ನಿಮಗೆ ಒಳ್ಳೆಯ ಕೆಲಸ ಸಿಗುವುದರಲ್ಲಿ ಸಂದೇಹವೇ ಇಲ್ಲ. ನೀವೇನಾದರೂ ನಿರುದ್ಯೋಗಿಗಳಾಗಿದ್ದರೆ ಈ ಪರಿಹಾರವನ್ನು ತಪ್ಪದೆ ಮಾಡಿಕೊಳ್ಳಿ. ಅಥವಾ ನಿಮ್ಮ ಸಂಬಂಧಿಕರು ಸ್ನೇಹಿತರು ಯಾರಾದರೂ ನಿರುದ್ಯೋಗಿಗಳಾಗಿದ್ದಲ್ಲಿ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಕೂಡ ಒಳ್ಳೆಯದಾಗಲಿ. ಈಗ ಹಣಕಾಸಿಗೆ ಸಂಬಂಧಿಸಿದ ಎರಡನೇ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ. ನಿಮಗೆ ಕೆಲಸ ಇರುತ್ತೆ, ಆದರೆ ಅದರಲ್ಲಿ ಬರುತ್ತಿರುವ ಸಂಬಳ ಸ್ವಲ್ಪವೇ ಸ್ವಲ್ಪ ಆಗಿರುತ್ತೆ. ನಿಮಗೆ ಏನಾದರೂ ಈ ಸಮಸ್ಯೆ ಇದ್ದರೆ ಈಗ ನಾನು ಹೇಳುವ ಪರಿಹಾರವನ್ನು ಮಾಡಿಕೊಳ್ಳಿ. ನೀವು ಪ್ರತಿದಿನ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಿ ಸ್ನಾನ ಮಾಡಬೇಕು. ಹೀಗೆ ನೀವು ಬಿಡದೆ 1 ತಿಂಗಳವರೆಗೂ ಕೂಡ ಮಾಡಬೇಕು. ಈ ರೀತಿಯಾಗಿ ಪ್ರತಿದಿನ ಮಾಡಿದರೆ ನಿಮ್ಮ ಸಂಬಳ ಹೆಚ್ಚಾಗುವುದರಲ್ಲಿ ಸಂಶಯವೇ ಇಲ್ಲ. ನಿಮಗೆ ಏನಾದರೂ ಕಮ್ಮಿ ಸಂಬಳ ಬರುತ್ತಿದ್ದರೆ ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ನಿಮ್ಮ ಸಂಬಂಧಿಕರಿಗೆ ಅಥವಾ ಸ್ನೇಹಿತರಿಗೆ ಈ ಸಮಸ್ಯೆ ಇದ್ದರೆ ಅವರಿಗೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಈಗ ನಾವು ಕೊನೆಯ ಸಮಸ್ಯೆಯ ಬಗ್ಗೆ ತಿಳಿದುಕೊಳ್ಳೋಣ. ದುಡ್ಡು ಬರ್ತಾ ಇರುತ್ತೆ, ಆದರೆ ಕೈಯಲ್ಲಿ ದುಡ್ಡು ಉಳಿಯುವುದೇ ಇಲ್ಲ. ಇದೇ 3ನೇ ಸಮಸ್ಯೆ. ನಿಮಗೆ ಏನಾದರೂ ಈ ಸಮಸ್ಯೆ ಇದ್ದರೆ ನಾನು ಹೇಳುವ ಪರಿಹಾರವನ್ನು ಮಾಡಿಕೊಳ್ಳಿ. ನೀವು ಪ್ರತಿದಿನವೂ 5 ದಾಸವಾಳದ ಹೂವನ್ನು ದೇವರ ಗೂಡಿನಲ್ಲಿ ದೇವರಿಗೆ ಏರಿಸುತ್ತಾ ಬನ್ನಿ. ನೀವು ಪೂಜೆ ಮಾಡುವ ಯಾವ ದೇವರಿಗಾದರೂ 5 ದಾಸವಾಳದ ಹೂವನ್ನು ಪ್ರತಿನಿತ್ಯ ಅರ್ಪಿಸಿ. ಅದು ಕೆಂಪು ಬಣ್ಣದ ದಾಸವಾಳದ ಹೂವೇ ಆಗಿರಬೇಕು. ಹೀಗೆ ನೀವು ತಪ್ಪದೆ 48 ದಿನಗಳ ಕಾಲ 5 ಕೆಂಪು ದಾಸವಾಳದ ಹೂವನ್ನು ದೇವರಿಗೆ ಅರ್ಪಣೆ ಮಾಡಿದರೆ, ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲಲು ಆರಂಭವಾಗುತ್ತದೆ. ನೀವು ಕೂಡ ಎಲ್ಲರಂತೆ ದೊಡ್ಡ ಕಾರಿನಲ್ಲಿ ಓಡಾಡಬಹುದು, ದೊಡ್ಡ ಮನೆಯನ್ನು ಖರೀದಿಸಬಹುದು, ನಿಮ್ಮ ಸಂಬಂಧಿಕರೆಲ್ಲ ದೊಡ್ಡ ಕಣ್ಣಿನಿಂದ ನೋಡುವಂತೆ ಬದುಕಬಹುದು. ನಾನು ನಿಮ್ಮ ಮೇಲೆ ಇರುವ ಪ್ರೀತಿಯಿಂದ ಈ 3 ಸರಳವಾದ ಉಪಾಯಗಳನ್ನು ತಿಳಿಸಿರುತ್ತೇನೆ. ಇದನ್ನು ಮಾಡಿಕೊಂಡು ನೀವು ಜೀವನದಲ್ಲಿ ಅಭಿವೃದ್ಧಿ ಹೊಂದಿ. ನೀವು ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಸಾಯಿ ಬಾಬಾ ಎಂದು ಕಮೆಂಟ್ ಮಾಡಿ. ಇದರಿಂದ ನಿಮಗೆ ಭಗವಂತನ ಅನುಗ್ರಹ ಪೂರ್ಣವಾಗಿ ಲಭಿಸುತ್ತದೆ. ಜೈ ಸಾಯಿ ಬಾಬಾ, ಜೈ ಸಾಯಿ ಬಾಬಾ, ಜೈ ಸಾಯಿ ಬಾಬಾ.